ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಸರಿ, SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಹಳಷ್ಟು ಹುಡುಗರು ಕೇಳ್ತಿದ್ರಿ. ಯಾರಿಲ್ಲಪ್ಪ ಅಂತಂದರೆ 2024-25ನೇ ಸಾಲಿನ ಓಕೆ ಹೇಳೋದಂತಂದರೆ ಈಗ ಈ ವರ್ಷ ಯಾರಲ್ಲ ಅಂದರೆ 2024ರಲ್ಲಿ ಏನು ಮಾಡಿದ್ರು ಅಂತಂದರೆ ನಿಮ್ಮ ಒಂದು ಸೆಕೆಂಡ್ PUC ಮುಗಿಸ್ಕೊಂಡು ಇವಾಗ ಕೆಲವೊಂದಿಷ್ಟು ಹುಡುಗರು ಕಾಮನ್ ಡಿಗ್ರಿ ಮಾಡಿರ್ತಾರೆ, ಇಲ್ಲ ಕೆಲವೊಂದಿಷ್ಟು ಹುಡುಗರು ಸೈನ್ಸ್ ಮಾಡಿದ್ರೆ ಏನು ಮಾಡಿರ್ತಾರೆ, KCET ಆ್ಯಂಡ್ ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ಇವಾಗ ತಾನೇ ಅಡ್ಮಿಷನ್ ಮಾಡಿಸ್ಕೊತಿದ್ರ. ಓಕೆ, ಈ ಒಂದು ಸ್ಟೂಡೆಂಟ್ಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಲಾಸ್ಟ್ ಡೇಟ್ ಯಾವಾಗ ಬರ್ತಾರೆ ಅಂತ ಕೇಳ್ತಿದ್ರಿ. ಇವಾಗ ನೋಡಿದ್ದಂದರೆ ನನಗೆ ಒಂದು ಶಾಕ್ ಆಗುವಾಗೆ ಒಂದು ಲಾಸ್ಟ್ ಡೇಟ್ ಅಂತ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಸರಿ, ಇವಾಗ ನೋಡೋದಂತಂದ್ರೆ ಈಗ ನಾನು SSP ಸ್ಕಾಲರ್ಶಿಪ್ ಅಂದರೆ ಅದೇ ಒಂದು ಪೋರ್ಟಲಲ್ಲಿದ್ದೀನಿ. ಈಗ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಬಂತಂದರೆ ಇಷ್ಟು ದಿನ ಇದ್ದಿದ್ದಿಲ್ಲ, ಇವತ್ತೇನು ಬಂದಿದೆ ಅಂತಂದರೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡ್ಕೊಂಡ್ರೆ ಬರ್ತದೆ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/9/2024. ಅಂದರೆ ಇವತ್ತು ತಾರೀಕು ಬಂದುಬಿಟ್ರೆ 13, ಅಂದರೆ ನಾಳೆ ಬಿಟ್ಟು ನಾಡಿದ್ದು 2 ದಿನ ಇರೋದು. ಅಂದರೆ 15ನೇ ತಾರೀಕು ಲಾಸ್ಟ್ ಡೇಟ್ ಇರೋ ಕಾರಣ ಎಷ್ಟು ಹುಡುಗರು ಕೇಳ್ತಿದ್ದಾರೆ, ಅಣ್ಣ ನಾವು ಇನ್ನೂ ಕೂಡ ಅಡ್ಮಿಷನ್ನೇ ಮಾಡಿಸಿಲ್ಲ, ಅಡ್ಮಿಷನ್ ಮಾಡಿಸಿದೆ ಅದು ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಬೇಕು. ಓಕೆ, ಇನ್ ಕೇಸ್ ಅಡ್ಮಿಷನ್ ಮಾಡಿಸಿದ್ರು ಸಹಿತ ಅಪ್ಲಿಕೇಶನ್ ಹಾಕೋಂದ್ರೂ ಬರಲ್ಲ. ಯಾಕಂತಂದರೆ ಅಡ್ಮಿಷನ್ ಮಾಡಿಸಿ ಸ್ವಲ್ಪ ದಿನ ಆದ ನಂತರ ಯೂನಿವರ್ಸಿಟಿ ಕಡೆಯಿಂದ ಅಟ್ಲೀಸ್ಟ್ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಬರೋವರೆಗೂ ಆದರೂ ಕೂಡ ಬರಬೇಕು. ಅಟ್ಲೀಸ್ಟ್ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಬಂದಾದ ನಂತರ ಅವಾಗ ಅಪ್ಲಿಕೇಶನ್ ಹಾಕೋಕೆ ಬರುತ್ತೆ. ಬಟ್ ಇವಾಗ ಏನೂ ಕೂಡ ಬಂದಿಲ್ಲ. ಇವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋ ಅಂತ ಕೇಳ್ತಿದ್ರಿ. ಓಕೆ, ಇನ್ನು ತಿಳ್ಕೊಬೇಕು. ಹೋದ ವರ್ಷನೂ ಕೂಡ ಇದೇ ರೀತಿಯಾಗಿತ್ತು. ಓಕೆ, ಈಗ ಯಾವ ರೀತಿ ಡೇಟ್ ಕ್ಲೋಸ್ ಮಾಡಿದ್ರು ಮಾಡಿ ವಾಪಸ್ ಎಕ್ಸ್ಟೆಂಡೆಡ್ ಮಾಡ್ತಾರಂತ ವೇಟ್ ಮಾಡಿದ್ವಿ, ಬಟ್ ಲೇಟಾಗಿ ಮಾಡಿದ್ರು ಬಿಡಿ. ಬಟ್ ಹೋದ ವರ್ಷದ ಥರ ಮಾಡಬಾರ್ದು. ಇವಾಗ ನಾಳೆ ಬಿಟ್ಟು ನಾಡಿದ್ದು ಕ್ಲೋಸ್ ಆಗ್ತಿದೆ, ಬಟ್ ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡೆಡ್ ಮಾಡಬೇಕು. ಯಾಕಂದರೆ ಇವಾಗ ತಾನೇ ಏನು ಮಾಡಿದ್ರು ಅಂತಂದರೆ ಹುಡುಗರು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ಇವಾಗ ತಾನೇ ಅಡ್ಮಿಷನ್ ಮಾಡಿಸ್ಕೊತಿದ್ದಾರೆ. ಹಾಗಾಗಿಬಿಟ್ಟು ಆ ಒಂದು ಸ್ಟೂಡೆಂಟ್ಗೆ ಮೋಸ ಆಗಬಾರ್ದು. ಓಕೆ, ಈಗ ಕಾಮನ್ ಡಿಗ್ರಿ ಮಾಡಿದವರು ಅಂತ ಈಗ ಏನು ಮಾಡಿರ್ತಾರೆ ಅಂತಂದರೆ ಅಪ್ಲಿಕೇಶನ್ ಹಾಕಿರ್ತಾರೆ, ಆದರೂ ಕೂಡ ಕೆಲವೊಂದು ಸ್ಟೂಡೆಂಟ್ ಇನ್ನೂ ಕೂಡ ಮಾಡಿರಲ್ಲ. ಸೊ ಈ ಒಂದು ಸ್ಟೂಡೆಂಟ್ಗೂ ಮೋಸ ಆಗಬಾರ್ದು, ಮತ್ತು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ಕೂಡ ಮೋಸ ಆಗದೇ ಇರೋ ಹಾಗೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ ಅಂತಂದರೆ ಇನ್ನೂ ಸ್ವಲ್ಪ ಡೇಟ್ ಎಕ್ಸ್ಟೆಂಡೆಡ್ ಆಗಬೇಕು. ಅಂತಂದರೆ ಇನ್ನೂ ಅಟ್ಲೀಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಮಂತ್ ಫುಲ್ ಬಿಡಬೇಕು ಅಪ್ಲಿಕೇಶನ್ ಹಾಕೋಕ್ಕೆ. ಹಂಗಿದ್ರೆ ಮಾತ್ರ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಸ್ಟೂಡೆಂಟ್ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾಗಿರ್ತದೆ. ನೋಡೋಣ, ಖಂಡಿತ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಯಾಕಂತಂದರೆ ನೀವು ಏನೋ 1,000-2,000 ಸ್ಟೂಡೆಂಟ್ಸ್ ಇಲ್ಲ, 2 ಲಕ್ಷಕ್ಕಿಂತ ಮೇಲ್ಪಟ್ಟ ಸ್ಟೂಡೆಂಟ್ಸ್ ನೀವು ಆಗ್ತೀರಾ, ಬಿಡ್ತಾರೆ ಖಂಡಿತ. ಬಟ್ ಲೇಟ್ ಮಾಡಬಾರ್ದು. ಓಕೆ, ಹೋದ ವರ್ಷನೂ ಕೂಡ ಬಿಟ್ಟರು, ಬಟ್ ಲೇಟಾಗಿ ಬಿಟ್ಟರು. ಬಟ್ ಆ ರೀತಿ ಆಗಬಾರ್ದು ಅನ್ನೋ ಒಂದು ಉದ್ದೇಶ. ಆ್ಯಂಡ್ ಇನ್ನೂ ಒಂದು ನೆನ್ಪಿಟ್ಕೋಬೇಕು, ಸ್ಕಾಲರ್ಶಿಪ್ ಬರ್ತದೆ ಇಲ್ಲಂತಲ್ಲ, ಬಟ್ ಲೇಟ್ ಆಗ್ಬೋದು ಹೇಳ್ತಿದ್ದೀನಿ ಪದೇ. ಯಾಕಂದರೆ 2022-23 ಕೆಲವೊಂದಿಷ್ಟು ಇನ್ನೂ ಕೂಡ ಸ್ಕಾಲರ್ಶಿಪ್ ಇನ್ನೂ ಕೂಡ ಸ್ಯಾಂಕ್ಷನ್ ಆಗ್ತಾಯಿಲ್ಲ ಕೆಲವೊಂದಿಷ್ಟು. ಓಕೆ, ಯಾವುದೇ ಇರಲಿ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲರೂ ಕೂಡ ಡಿಫೆಂಡ್ ಆಗಬೇಡ್ರಿ. ಯಾವ ಟೈಮ್ ಬರ್ತಂತೆ ಕನ್ಫರ್ಮೇಷನ್ ಇಲ್ಲ. ಓಕೆ, ಈಗ ಅದರಲ್ಲೂ ಕೂಡ ಈಗ ರೀಸೆಂಟ್ ಒಂದು 2 to 3 ಇಯರ್ಸಲ್ಲಂತರೂ ಯಾವುದೇ ರೀತಿ ಕನ್ಫರ್ಮೇಷನ್ ಕೊಡೋಕ್ಕಂತೂ ಆಗ್ತಿಲ್ಲ. ಹಾಗಾಗಿಬಿಟ್ಟು ನೋಡೋಣ, ಏನಾದರೂ ಸ್ಕಾಲರ್ಶಿಪ್ ವಾಪಸ್ ಏನಾದರೂ ಬಿಟ್ಟರೆ. ಓಕೆ, ಈಗ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಹೇಳಿದೆ ನಾನು, ಕೆಲವೊಂದಿಷ್ಟು ಬೇರೆ ಎಲ್ಲನೂ ಕೂಡ ಇರ್ತವೆ ಸ್ಕಾಲರ್ಶಿಪ್ದು. ಅದೆಲ್ಲ ಬಿಟ್ಟಾಗ ನಾನು ನಿಮ್ಗೆ ತಿಳಿಸ್ತೀನಿ. ಇವಾಗ ನೀವು ಯಾವುದೇ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಂದ್ರೂ ಬರಲ್ಲ, ನೆನ್ಪಿಟ್ಕೋಬೇಕು. ನೀವು ಅಡ್ಮಿಷನ್ ಆಗಲೇಬೇಕು ಯಾವ ಯೂನಿವರ್ಸಿಟಿ ಕಡೆಯಿಂದ ಅಟ್ಲೀಸ್ಟ್. ಓಕೆ, ನೀವು ಪರ್ಮನೆಂಟ್ ಅಂತಲ್ಲ, ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಬರೋವರೆಗೂ ಕೂಡ ನೀವು ಅಪ್ಲೈ ಮಾಡೋಕ್ಕಂದ್ರೂ ಬರಲ್ಲ. ಓಕೆ, ಎನಿವೆ. ಆ್ಯಂಡ್ ಇನ್ನೊಂದು ಕೆಲವೊಂದು ಸ್ಟೂಡೆಂಟ್ ಕೇಳ್ತಿದ್ರಿ, ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆಯೂ ಕೂಡ ಕೇಳ್ತಿದ್ರಿ. ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಂತಂದರೆ ಮೊದಲು SSP ID ಕ್ರಿಯೇಟ್ ಇರಬೇಕು. SSP IDನ ಕ್ರಿಯೇಟ್ ಇಲ್ಲ ಅಂತಂದರೆ ಇದೇನು ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿಬಿಟ್ಟು ಎಲ್ಲನೂ ಕೂಡ ಅಡ್ಮಿಷನ್ ಮಾಡಿಸ್ರಿ. ಅಡ್ಮಿಷನ್ ಮಾಡಿದ ತಕ್ಷಣ ವಾಪಸ್ ಬಿಡ್ತಾರೆ, ಖಂಡಿತ ಬಿಡ್ತಾರೆ. ಹೇಳ್ತಿದ್ದೀನಿ ನೋಡಿರಿ, ಬಿಡ್ತಾರೆ. ನಿಮ್ದು ಯಾವುದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ ಓಕೆ ಬೇಕಂತಂದರೆ ಟೆಲಿಗ್ರಾಮಲ್ಲಿ ಹೋಗಿ ಜಾಯ್ನ್ ಆಗಿರಿ. ಯಾವಾಗ ಬಿಡ್ತಾರೆ, ಯಾವಾಗೆಲ್ಲ ಕ್ಲೋಸ್ ಆಗುತ್ತೆ ಎಲ್ಲನೂ ಕೂಡ ಹೇಳ್ತಿರ್ತೀವಿ. ಹಾಗಾಗಿಬಿಟ್ಟು ಇದೊಂದು ಕೇಳಿ ನನಗೆ ಒಂದು ಶಾಕ್ ಆಗಿದೆ ನೋಡಿಬಿಟ್ಟು. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನೇನೆಲ್ಲ ಆಗುತ್ತೆ, ಏನೆಲ್ಲ ಬದಲಾವಣೆಗಳು ಆಗ್ತವೆ ಎಲ್ಲನೂ ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ನೀವೇ ಅಪ್ಡೇಟ್ಗೆ ನಮ್ಮ ಚಾನಲ್ ನೋಡ್ತೀರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.